ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಆತ್ಮೀಯದ ಸುಸ್ವಾಗತ ಸ್ನೇಹಿತರೆ. ಇವತ್ತು ಭಾರತೀಯ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಅಧಿಸೂಚನೆ ಪ್ರಕಟ ಮಾಡಿತ್ತು. ಯಾವುದಕ್ಕಪ್ಪ ಅಂತಂದರೆ ಎಂಗೇಜ್ಮೆಂಟ್ ಆಫ್ ಯಂಗ್ ಪ್ರೊಫೆಷನಲ್ ಇನ್ ಆಫೀಸ್ ಆಫ್ ದ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಬಿಹಾರ ಜಾರ್ಖಂಡ್ ಆ್ಯಸ್ ಪರ್ ದ ಯಂಗ್ ಪ್ರೊಫೆಷನಲ್ ಸ್ಕೀಮ್. ನೋಡಿ, ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡೇಟ್ ಬಂದುಬಿಟ್ಟು 27/1/2026 ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ, ಸರಿನಾ? ಹಾಗೆ ವಿಡಿಯೋವನ್ನು ಮುಂದುವರಿಸ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋವನ್ನು ಮುಂದುವರಿಸ್ತೇನೆ ಸ್ನೇಹಿತರೆ, ಸರಿನಾ? ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಹುದ್ದೆ ಇರುತ್ತೆ. ನೇಮ್ ಆಫ್ ದ ಪೊಸಿಷನ್ ನೋಡಿದರೆ ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ, ಸರಿನಾ? ನಂಬರ್ ಆಫ್ ಪೊಸಿಷನ್ ನೋಡಿದರೆ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡಿ, ಕ್ಯಾಂಡಿಡೇಟ್ ಶುಡ್ ನಾಟ್ ಎಕ್ಸಿಡ್ 35 years ಆಫ್ ಏಜ್ ಆಸ್ ಆನ್ ದ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್. ನೋಡಿ, ಅಡ್ವರ್ಟೈಸ್ಮೆಂಟು 27/1/2026 ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಆ ಡೇಟ್ಗೆ ನೀವು 35 ವರ್ಷ ಮೀರಿರಬಾರದು, ಸರಿನಾ? 35 ವರ್ಷದ ಒಳಗಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬೇಸಿಕ್ಸ್ ಮೇಲೆ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ, ಸರಿನಾ? 1 year ಮೇ ಬಿ ಎಕ್ಸ್ಟೆಂಡೆಡ್ ಫಾರ್ ಅನದರ್ ಇಯರ್ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್. ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಸ್ಯಾಟಿಫೈ ನೋಡಿ 1 yearಕ್ಕೂ ಮೇಲೆ ನಿಮಗೆ ಕಾಂಟ್ರಾಕ್ಟ್ ಬೇಸ್ನ ಕೊಡ್ಬೋದು, ಸರಿನಾ? ನಿಮ್ಮ ಒಂದು ಹುದ್ದೆಯ ಕೆಲಸವನ್ನು ನೋಡಿ. ಲೊಕೇಶನ್ ಬಂದುಬಿಟ್ಟು ಪಾಟ್ನಾದಲ್ಲಿರುತ್ತೆ. ರೆಮ್ಯುನರೇಷನ್ ಪರ್ ಮಂತ್ ನೋಡೋದಾದರೆ 60,000 ನೋಡಿ, 60,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಸರಿನಾ? ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಹೋಲ್ಡಿಂಗ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಕಾಲೇಜಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಪ್ಯೂಟ್ ಆರ್ ಚಾರ್ಟೆಡ್ ಅಕೌಂಟೆಂಟ್. ನೋಡಿ, ನ್ಯಾಷನಲ್ ಹೋಲ್ಡಿಂಗ್ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ ಮಾಡಿದವರು, ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ತೇರ್ಗಡೆ ಹೊಂದಿದವರು ಮತ್ತು ಚಾರ್ಟೆಡ್ ಅಕೌಂಟ್ಗಳು CA ಮಾಡಿದವರು, ಲಾ ಮಾಡಿದವರು, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಅಬ್ಟೈನ್ಡ್ ಅಟ್ಲೀಸ್ಟ್ 50% ಮಾರ್ಕ್ಸ್ 3 years LLB or 5 years integrated LLB degree program or post graduate degree program or qualified chartered accountant. ನಿಮಗೆ ಒಂದು 50% ಮಾರ್ಕ್ಸ್ ಆದರೂ ನಿಮಗೆ ಇಲ್ಲಿ ಸಿಕ್ಕಿದರೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಸರಿನಾ? 50% ಮೇಲಿದ್ದವರು ಸಲ್ಲಿಸ್ಬೋದು, 50% ಒಳಗಿರೋರು ಸಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಸರಿನಾ? ಅದ್ರ ಮೇಲಿದ್ದವರು ಆರಾಮಾಗಿ ನಿಮಗೆ ಸಲ್ಲಿಸ್ಬೋದು. ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ವುಡ್ ಇನ್ವಾಲ್ವ್ 2 stages ಇರುತ್ತೆ. ಸ್ಕ್ರೀನಿಂಗ್ ಇರುತ್ತೆ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ, ಸರಿನಾ? ಇವೆರಡು ಪ್ರೊಸೆಸ್ ಮೇಲೆ ನಿಮಗೆ ಜಾಬ್ಗೆ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ, ಸರಿನಾ? ಲಾಸ್ಟ್ ಡೇಟ್ ರಿಸಿಪ್ಟ್ ಅಪ್ಲಿಕೇಶನ್ ನೋಡೋದಾದರೆ ಸಂಜೆ 6 ಗಂಟೆ 17/2/2026 ಒಂದು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ, ಸರಿನಾ? ಅಲ್ಲಿವರೆಗೂ ಒಂದು ಟೈಮ್ ನೀಡಿದ್ದಾರೆ. ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? ಇಷ್ಟು ಈ ಒಂದು ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಕರೆದಿರ್ತಕ್ಕಂಥ ಜಾಬ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಾರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಶೇರ್ ಮಾಡಿ. ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿಗೆ ಕೆಲಸ ಮಾಡೋದು ಆಸಕ್ತಿ ಇದೆಯೋ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಯಾವುದೇ ರೀತಿ ಪುರುಷರು ಮತ್ತು ಮಹಿಳೆಯರು ಅಂತ ಇಲ್ಲಿ ನೇಮಕ ಮಾಡಿಲ್ಲ. ದಯವಿಟ್ಟು ಯಾರಾದರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಮಹಿಳೆಯರು ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ ಸ್ನೇಹಿತರೆ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ, ಸರಿನಾ? ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ. ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾಯಿರಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್.